ಕೇರಳದ ವಯನಾಡಿನಲ್ಲಿ ಭೂಕುಸಿತವಾಗಿ ಸಾಕಷ್ಟು ಜನರು ಕಣ್ಮರೆಯಾಗಿದ್ದಾರೆ. ಇನ್ನೂ ಕೂಡ ಹಲವರ ಮೃತದೇಹ ಪತ್ತೆಯಾಗಿಲ್ಲ. ಕೊಡಗು ಜಿಲ್ಲೆಯಲ್ಲಿ ಕೂಡ 2019ರಲ್ಲಿ ಇಂತಹದೇ ಒಂದು ಘಟನೆ ನಡೆದಿತ್ತು. ಒಂದು ಕುಟುಂಬದ 4 ಭೂಸಮಾಧಿ ಆಗಿರುವಂಥದ್ದು. ಆ ಸಂದರ್ಭ ಕೂಡ 3 ಮೃತದೇಹ ಸಿಕ್ಕಿಲ್ಲ. ಪ್ರಭು ಅಂತ ಹೇಳುವವರು, ಅವರ ಪತ್ನಿ, ಅವರ ತಾಯಿ ಮತ್ತು 2 ಮಕ್ಕಳು. ಅದರಲ್ಲಿ ಪತ್ನಿದು ಮೃತದೇಹ ಮಾತ್ರ ಪತ್ತೆಯಾಗಿತ್ತು, ಮತ್ತು 3 ಮೃತದೇಹ ಪತ್ತೆಯಾಗಲಿಲ್ಲ. ಈ ಬಗ್ಗೆ ಮಾತಾಡಲಿಕ್ಕೆ ಏನು ತಮ್ಮವ್ರನ್ನ ಕಳೆದುಕೊಂಡಂಥ ಪ್ರಭು ಇದ್ದಾರೆ, ಅವ್ರ ನಮ್ಮೊಟ್ಟಿಗಿದ್ದಾರೆ. ಸರ್, ಈಗ 5 ವರ್ಷ ಹಿಂದೆಗೆ ನಿಮ್ಮ ಇದು ಆ ಘಟನೆ ನಡೆದು, ಈಗ ಕೇರಳದಲ್ಲಿ ವಯನಾಡಲ್ಲಿ ಕೂಡ ಒಂದು ಘಟನೆ ನಡೆಯಿತು. ಏನು ಅನಿಸ್ತದೆ ಸರ್ ನಿಮಗೆ ನೋಡುವ? ಕಣ್ಣ ಮುಂದೆ ಬರ್ತಾ ಇದೆ ಆ ಸೀನ್ ಆದಂಥದ್ದು ಅಂತ ಹೇಳೋದು? ಹೌದು, ನಮ್ಮಲ್ಲಿ ನಡಿಬಾರ್ದ ದುರಂತ ನಡೆದು ಹೋಗಿ 5 ವರ್ಷ ಆಗ್ತಾಯಿದೆ. ಮತ್ತು ಕೇರಳದಲ್ಲಿ ಅದೇ ಥರ ದುರಂತಗಳು ಆಗಬಾರ್ದು ಅನ್ನೋದು ಸದಾಶಯಗಳೊಂದಿಗೆ ಇದ್ವಿ. ಆದರೆ ನನ್ನಂತೆ ಸಾವಿರಾರು ಜನ ಮತ್ತೆ ನೋವುಣ್ಣುವಂಥ ಪರಿಸ್ಥಿತಿ ಆಯಿತು. ತುಂಬ ದುಃಖ ಆಗ್ತದೆ. ಎಲ್ಲ ಒಂದು ಸಲ ರಿಪೀಟ್ ಆಗ್ತದೆ ಮನಸ್ಸಿನೊಳಗೆ. ಮತ್ತು ಈ ಘಟನೆ ನಡೆಯಿತು ವಯನಾಡಲ್ಲಿ, ನಿಮಗೆ ಹಳೆಯ ಘಟನೆ ಮರುಕಳಿಸ್ತಾ ಅಂತ ಯೋಚನೆ ಕಣ್ಣ ಮುಂದೆ ಬಂದಂಗೆ ಆಯ್ತಾ ಹೇಗೆ ಅಂತ? ಖಂಡಿತವಾಗೂ ನಮ್ಮಲ್ಲಿ ಏನು ಘಟನೆ ನಡೆದಿದೆಯೋ ಸೇಮ್ ಘಟನೆ ಅಲ್ಲಿಯೂ ಆಯಿತು. ಆದರೆ ನಮ್ಮಲ್ಲಿ ಜನಸಂಖ್ಯೆ ಕಡಿಮೆ ಇದ್ದ ಕಾರಣ ಸಾವು ನೋವುಗಳು ಕಡಿಮೆ ಆಯಿತು. ಮತ್ತು ವಯನಾಡಿನಲ್ಲಿ ಜನಸಂಖ್ಯೆ ಜಾಸ್ತಿ ಇರೋ ಕಾರಣ ಸಾವು ನೋವುಗಳು ಸ್ವಲ್ಪ ಜಾಸ್ತಿ ಆಯಿತು. ಈಗ ನಿಮ್ಮ ತ್ವರ ಗ್ರಾಮ, ವಿರಾಜಪೇಟೆ ಸಮೀಪ ತ್ವರ ಗ್ರಾಮ, ಅಲ್ಲಿ ಆ ಭೂಕುಸಿತ ಆಯಿತಲ್ಲ, ಎಷ್ಟು ಜನ ಒಟ್ಟಾರೆ ಮೃತಪಟ್ಟಿರುವಂಥದ್ದು ಸರ್? ನಮ್ಮಲ್ಲಿ ಟೋಟಲ್ 10 ಜನ. ಅದರಲ್ಲಿ ಪತ್ತೆಯಾಗಿರುವಂಥದ್ದು ಕೇವಲ 6 ಜನ ಮಾತ್ರ, 4 ಜನ ಪತ್ತೆ ಆಗಲಿಲ್ಲ. ನಿಮ್ಮಲ್ಲಿ ಎಷ್ಟು ಯಾರೆಲ್ಲ ಪತ್ತೆ ಆಗಿರುವಂಥದ್ದು? ನಮ್ಮಲ್ಲಿ ನಮ್ಮ ಮಿಸಸ್ ಅನಸೂಯ ಮಾತ್ರ ಪತ್ತೆಯಾಗಿದ್ದು, ಅದು 4 ದಿನಗಳ ನಂತರ. ತಾಯಿ ಮತ್ತು ಮಕ್ಕಳು ಪತ್ತೆ ಆಗಲೇ ಇಲ್ಲ. ಅಂದರೆ ನೀವು ಈಗ ಅದೇ ಜಾಗದಲ್ಲಿ ಈಗ ತೋಟಗಳನ್ನು ಮಾಡಿದ್ದೀರಿ, ಕೆರೆ ತೆಗೆದಿದ್ದೀರಾ, ಎಲ್ಲ ಕೃಷಿ ಚಟುವಟಿಕೆ ಮಾಡ್ತಾ ಇದ್ದೀರಾ, ಎಲ್ಲೂ ಪತ್ತೆ ಆಗಿಲ್ವಾ ಹೇಗೆ? ಇಲ್ಲ, ಯಾವುದೇ ಲಕ್ಷಣಗಳಿಲ್ಲ. ಕೆರೆ ತೆಗೆದಾಗಲೂ ಕೂಡ ಏನೂ ಸಿಗಲಿಲ್ಲ. ತೋಟ ಕೂಡ ಮಾಡ್ತಾ ಇದ್ದೇನೆ ಅಲ್ಲಿ. ಈಗ 5 ವರ್ಷ ಆಯಿತು, ಹೇಗೆ ಜೀವನ ಹೇಗೆ ಹೋಗ್ತದೆ ಸರ್? ದುಃಖಗಳನ್ನು ನುಂಗಿ ಜೀವನ ನಡೆಸ್ತಾ ಇದ್ದೇನೆ. ಬದಲಿ ಜೀವನಗಳನ್ನು ಕಟ್ಟಿಕೊಂಡಿದ್ದೇನೆ. ಮತ್ತು ಅದೇ ಥರದ ಜೀವನಗಳು, ಯಾವುದೇ ಕಷ್ಟಗಳು ಬಂದಾಗ ಜಗ್ಗಬಾರ್ದು ಅನ್ನೋದೊಂದು ನನಗೊಂದು ಭಾರಿ ಆಸೆ ಆಗಿತ್ತು. ಸೋಲಬಾರ್ದು, ಮುಂದಕ್ಕೆ ಹೋಗಬೇಕು ಅಂತ. ನನಗೆ ಸೋಲೊಪ್ಪಿಕೊಳ್ಳಿಕ್ಕೆ ತಯಾರಿಲ್ಲ. ದೇವರು ನನ್ನ ಆರೋಗ್ಯವಾಗಿ ಇಟ್ಟಿದ್ದಾನೆ, ಬದುಕಲಿಕ್ಕೆ ತಕ್ಕಂಥ ಅವಕಾಶಗಳನ್ನು ಇಟ್ಟಿದ್ದಾನೆ. ಹಾಗಾಗಿ ನಾನು ಬದುಕು ಮುಂದುವರಿಸ್ತಾ ಇದ್ದೇನೆ. ಮತ್ತೆ ಇದೆಲ್ಲ ಘಟನೆ ಆದ ಬಳಿಕ 3 ಜನರಿಗೆ ಮತ್ತೆ ಬಾಳು ಕೊಟ್ಟಿದ್ದಾರೆ ಅಂತ ಹೇಳುವಂಥ ಮಾಹಿತಿ ಹೇಗೆ ಅನ್ಸ ಅದ್ರ ಬಗ್ಗೆ ಹೇಳಿ ಸರ್. ಹೌದು, ನಾನು ಕರೋನಾ ಟೈಮ್ನಲ್ಲಿ ಮತ್ತೆ ಮದುವೆ ಆಗಬೇಕಾಗಿ ಬಂತು. ನಂತರನೇ ನೋವುಂಡವರು ಯಾರಾದರೂ ಸಿಕ್ಕಿದರೆ ಅವ್ರಿಗೊಂದು ಬದುಕು, ನನಗೂ ಒಂದು ಬದುಕು ಅಂಥೇಳಿ ನಾನು ಕಲ್ಪನೆಯಲ್ಲಿದ್ದಾಗ, ಒಂದು ಪರಿಚಯ ಆದಾಗ, ನಮ್ಮದೇ ಊರಲ್ಲಿ ಒಂದು ಗಂಡ ತೀರ್ಕೊಂಡಂಥವ್ರೊಬ್ಬರು ಪತ್ತೆ ಆದರು. ಮತ್ತು ಅವರಲ್ಲಿ 2 ಮಕ್ಕಳಿದ್ದರು. ಅವರನ್ನು ಹೋಗಿ ಕೇಳಿದೆ, ಅವ್ರಿಗೂ ಸಹ ಒಪ್ಪಿಗೆ ಆಯಿತು. ನನ್ನ ಬಗ್ಗೆ ಸಾಕಷ್ಟು ಗೌರವ ಭಾವನೆಗಳು ಕೂಡ ಇದ್ದ ಫ್ಯಾಮಿಲಿ ಆಗಿತ್ತು. ಸೊ ಈಗ ನಾವು ಚೆನ್ನಾಗಿದ್ದೇವೆ. ಆ 2 ಮಕ್ಕಳೊಟ್ಟಿಗೆ ನೋವುಗಳನ್ನು ಮರೆಯುತ್ತಾ ಜೀವನನ ಮುಂದೆ ತಗೊಂಡೋಗ್ತಾ ಇದ್ದೇನೆ. ಇದು ತಮ್ಮವನ್ನೆಲ್ಲ ಕಳೆದುಕೊಂಡು ಬದುಕು ಸಾಗಿಸಿರುವಂಥ ಪ್ರಭು ಅವರ ಕತೆ. ಅಂದರೆ ಈಗ ವಯನಾಡಲ್ಲಿ ಏನು ಘಟನೆ ನಡೀತು, ಆ ಘಟನೆ ನಡೆದಾಗ ನಮ್ಮ ಏನು ಘಟನೆ ಇಲ್ಲಿ ಆಯಿತು ತೋರ ಗ್ರಾಮದಲ್ಲಿ, ಅದು ಕಣ್ಣ ಮುಂದೆ ಹಾಗೆ ಬಂದಂತಾಯಿತು ಅಂತ ಅವರ ಅಭಿಪ್ರಾಯವನ್ನು ಹಂಚಿಕೊಂಡಿದ್ದಾರೆ. ಕ್ಯಾಮರಾ ಪರ್ಸನ್ ದಿವಾಕರ್ ಜೊತೆ ಅನುಕಾರ್ಯಪ್ಪ, ರಿಪಬ್ಲಿಕ್ ಕನ್ನಡ, ಕೊಡಗು. ಇಲ್ಲಿಂದ ಅಲ್ಲಿ ಶಿಫ್ಟ್ ಆಗಿದ್ದು ತಪ್ಪು ಅಂತ ಆಗಿರ್ಬೋದು. ಒಂದು ಸೆಟ್ ಕ್ಯಾಮರಾ ನೋಡಿ ಪುನಃ ಇಲ್ಲಿ ಹೊಡಿತು, ಪುನಃ ಹಿಂಗೆ ಹೋಗಿ ಲೆವೆಲ್ ಗದ್ದೆಗೆ ಬಿದ್ದಿದ್ದಕ್ಕೆ ಸಾವು ನೋವು ಕಡಿಮೆ ಆಯಿತು. ಇದೇ ಲೆವೆಲಲ್ಲಿ ಅಂಗಡ ಮನೆ ಅರ್ಧ ಭಾಗ ಇನ್ನೂ ಈ ಕಡೆ ಇತ್ತು. ಇಲ್ಲಿ ದೊಡ್ಡ ಮನೆ, ಹಂಚು ಮನೆನಾ? ಹಾಂ, ಓಕೆ. ಅದು ಅಂಗಳ ಆಗಿತ್ತು ಮನೆ, ಕೆರೆ. ಪುನಃ ಈ ವರ್ಷ ಉದ್ದ ಆಗಲ ಆಳ ಎಲ್ಲ ಮಾಡಿ ತೋರಿಸಿ. ಕೆರೆ ಮದಿಯಾ ಎಂತಲ್ಲ ಆಗುತ್ತೆ ಹರೀಶ್ ಕೂಡ
ಚಿಗುರೆ ತೆಂಗಿನ ಎಲ್ಲ ನೋಡಿ ನೋಡ್ಬನ್ನಿ. ಕೊಡಗಿನಲ್ಲಿ ಹುಟ್ಟಿ ಅಂಥ ಒಂದು ಪರಿಸರದಲ್ಲಿ ಇದ್ದಿದ್ದು ಒಂದು ಸಂತೋಷ. ದುರಂತ ಆಗಬಾರ್ದಿತ್ತು, ಆಗಿಬಿಟ್ಟಿದೆ. ಹಾಗಂತೇಳಿ ಆ ಜಾಗವನ್ನು ಬಿಟ್ಟು ಹೋಗೋದಾಗಲಿ ಅಥವಾ ಪರಾರಿಯಾಗೋದಾಗಲಿ ಅಥವಾ ಸಾಯುವಂಥದ್ದಾಗಲಿ ನನಗೆ ಯಾವುದು ಆಸೆಗಳಲ್ಲ. ಇದ್ದ ಜಾಗದಲ್ಲಿ ಮತ್ತೆ ನಾನು ಬದುಕು ಕಟ್ಟಿಕೊಂಡು ಮತ್ತೆ ಮುಂದಕ್ಕೆ ಹೋಗಬೇಕು ಅಂತ ಆಸೆ. ಹಾಗಾಗಿ ಅಪ್ಪನ ನೆನಪಿಗೆ, ಅಪ್ಪ ಅಮ್ಮನ ನೆನಪಿಗೋಸ್ಕರ ಮನೆ ಇದ್ದ ಜಾಗನ ಕೆರೆ ಮಾಡಿಕೊಂಡೆ, ಬಾಕಿ ಇರೋದನ್ನು ತೋಟ ಮಾಡಿಕೊಂಡೆ, ಕೈಲಾದಂಥದ್ದು ಬಡಬಗರಿಗೆ ಸಹಾಯ ಮಾಡಿಕೊಂಡು ಮುಂದೆ ಜೀವನ ನಡೆಸ್ತಾ ಇದ್ದೇನೆ. ಸಿಕ್ಕಾಪಟ್ಟೆ ದುಃಖ ಆಗುತ್ತೆ. ನನ್ನಂತೆ ದುಃಖ ಪಡೋರು ಅಲ್ಲಿ ತುಂಬ ಜನ ಇದ್ದಾರೆ. ಹಾಗಾಗಿ ಆ ದುಃಖಕ್ಕೆ ದೇವರೇ ಅವರಿಗೆ ದುಃಖವನ್ನು ಭರಿಸುವಂಥ ಒಂದು ಶಕ್ತಿ ಕೊಡಲಿ ಅಂತ ಅಷ್ಟೇ ಪ್ರಾರ್ಥನೆ ನನಗೆ. ಇಲ್ಲ ಇಲ್ಲ, ಏನು ನಮ್ಮಲ್ಲಂತೂ ಏನೂ ಪತ್ತೆ ಆಗಲಿಲ್ಲ. ಮತ್ತು ಹುಡುಕೋ ನಿಟ್ಟಿನಲ್ಲಿ ನಾನಿಲ್ಲ. ಅವರು ತೀರ್ಕೊಂಡಿದ್ದಾರೆ ಅಂತ ನಾನು ಬದುಕ್ತಾ ಇಲ್ಲ, ಅವರ ಜೊತೆಗೆ ನಾನು ಬದುಕ್ತಾ ಇದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ನನ್ನ ಜೊತೆ ಅವರು ಇದ್ದಾರೆ ಅಂತ ನಂಬಿಕೆ ನನಗೆ. ಹಳೆ ನೆನಪು ಖಂಡಿತ ಬಂದೇ ಬರುತ್ತೆ. ಅಂತೂ ಕಳ್ಕೊಂಡವರು ಪರವಾಗಿಲ್ಲ, ಜೀವ ಹೋದವ್ರು ಪರವಾಗಿಲ್ಲ, ಉಳ್ಕೊಂಡವರ ಸ್ಥಿತಿಯನ್ನು ನೆನೆಸ್ಕೊಂಡು ನಿಜವಾಗಿ ತುಂಬ ದುಃಖ ಆಗುತ್ತೆ. ಎಷ್ಟೊಂದು ಜನ ಕಣ್ಣೀರಲ್ಲಿ ಇರುವಂಥ ಪರಿಸ್ಥಿತಿ ಆಯಿತು. ನಾನು ಯಾರಿಗೂ ಅಂಥ ಪರಿಸ್ಥಿತಿ ಕೊಡದಿರು ದೇವರೇ ಅಂತ ಪ್ರಾರ್ಥನೆ ಮಾಡ್ತಿದ್ದೆ. ಸಹಿಸುವಂಥ ಶಕ್ತಿ ಇದ್ದವರಿಗೆ ಪರವಾಗಿಲ್ಲ, ಶಕ್ತಿಯೇ ಇಲ್ಲದವರು, ಸಹಿಸುವಂಥ ಶಕ್ತಿ ಇಲ್ಲದವರು, ಅಸಹಾಯಕರು ತುಂಬ ಇದ್ದಾರೆ. ಹಾಗಾಗಿ ಅವ್ರ ಬಗ್ಗೆ ತುಂಬ ಅನುಕಂಪ ಇದೆ ನನಗೆ. ಇಲ್ಲಿಂದ ಅಲ್ಲಿ ಶಿಫ್ಟ್ ಆಗಿದ್ದು ತಪ್ಪು ಅಂತ ಆಗಿರ್ಬೋದು. ಒಂದು ಸೆಟ್ ಪುನಃ ಇಲ್ಲಿ ಹೊಡಿತು, ಪುನಃ ಹಿಂಗೆ ಹೋಗಿ ಲೆವೆಲ್ ಗದ್ದೆಗೆ ಬಿತ್ತು. ಗದ್ದೆಗೆ ಬಿದ್ದಿದ್ದಕ್ಕೆ ಸಾವು ನೋವು ಕಡಿಮೆ ಆಯಿತು. ಇದೇ ಲೆವೆಲಲ್ಲಿ ಅಂಗಲ ಮನೆ ಅರ್ಧ ಭಾಗ ಇನ್ನೂ ಈ ಕಡೆ ಇತ್ತು. ಇಲ್ಲಿ ಇಲ್ಲ ದೊಡ್ಡ ಮನೆ. ಹಾಂ ಹಾಂ, ಹಂಚು ಮನೆನಾ? ಹಾಂ ಹಾಂ, ಓಕೆ. ಅದು ಅಂಗಳ ಆಗಿತ್ತು ಮನೆ, ಕೆರೆ. ಹಾಂ, ಪುನಃ ಈ ವರ್ಷ ಆ ಉದ್ದ ಅಗಲ ಆಳ ಎಲ್ಲ ಮಾಡಿ ತೋರಿಸಿ. ಕೆರೆ ಮದಿಯಾ ಎಂತಲ್ಲ ಆಗುತ್ತೆ. ಹರೀಶ್ ಕೂಡ